ಕಾರ್ಯಕ್ರಮಕ್ಕಾಗಿ ಉಪಸ್ಥಿತರಿರುವ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನದ ಯುವರಾಜರಾಗಿರುವಂತಹ ರಾಜ ಲಕ್ಷ್ಮೀನಾರಾಯಣ ನಾಯ್ಕರವರೇ, ಸಮಯದ ಅಭಾವವಿರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಊರಿನ ಗಣ್ಯರು, ಸಮುದಾಯದ ಮುಖಂಡರು, ತಾವೆಲ್ಲರೂ ಕೂಡ ಚಿರಪರಿಚಿತರು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು, ಮುದ್ದು ಮಕ್ಕಳು ಮತ್ತು ಗ್ರಾಮದ ಹಿರಿಯರೇ, ಈಗ ಭಾಷಣ ಮಾಡ್ಬೇಕಂದ್ರೆ ಕೊನೆಯದಾಗಿ ಭಾಷಣ ಮಾಡಬಾರ್ದು ಅಂತ ಮಾಡಿದ್ದೆ. ಕರೆ ಆದ್ರೆ ಏನಂದ್ರೆ ಒಂದಿಲ್ಲ ಎರಡು ಶಬ್ದ ಇರ್ತವೆ. ನೀವು ಅಂದಂಗ ನಾವು ಅನ್ನೋದು ಒಂದು ಉಳಿದಿರ್ತೀವಿ. ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ದೀವಿ. ಆ ಪ್ರಿಪೇರ್ ಆದ ಏನು ಮಾಡಿದ, ರಾಹುಲ್ ಹುಲಿ ಮರಿ ಅರ್ಧ ಮೋಸ ಮಾಡಿದ, ಅರ್ಧ ನಮ್ಮ ಅಣ್ಣ ಮೋಸ ಮಾಡಿದ. ಏನು ಹಿಂಗಾಗಿ ಏನಾಗುತ್ತಂದ್ರ, ಇಲ್ಲಿ ನಾನು ಭಾಷಣಕ್ಕೆ ಅರ್ಧ ಮೋಸ ಮಾಡಿದ್ರೆ ಇವರಿಬ್ಬರು. ಅವರಷ್ಟೇನು ನಾನೇನು ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನಗಳನ್ನ ಮಾಡ್ಕೊಂಡು ಬಂದು ಪ್ರಿಪೇರ್ ಆಗಿದ್ದಿದ್ದಿಲ್ಲ. ಆದ್ರೆ ನಾನು ಬಂದಿದ್ದೆ, ಎಲ್ಲ ಸಹೋದರೆಲ್ಲರೂ ಕರೆದಿದ್ರು. ಮತ್ತೆ ಜಾಸ್ತಿ ಏನಂತ ಹೇಳಿದ್ರೆ, ಅಭಿಮಾನ ಪ್ರೀತಿಯಿಂದ ಯಾವಾಗಲೂ ಸುರ್ಪುರದಾಗ ಎದ್ರ ಬಿದ್ರಗೊಂಡಾಗ ಒಂದು ಹೊಸ ಆತ್ಮೀಯತೆಯಿಂದ ಅಭಿಮಾನದಿಂದ ಎಲ್ಲರೂ ಕಾಣ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ ಸಂಘದ ಎಲ್ಲ ಯುವ ಮಿತ್ರರು. ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂದೆ ಏನು ಟಿಪ್ಪು ಸುಲ್ತಾನ್ ಸರ್ಕಲ್ ಅದಲ್ಲ, ಅದನ್ನ ಓಪನಿಂಗ್ ನಾವೇ ಬಂದಿದ್ದೀವಿ. ಅದು ಗೊತ್ತದ, ಮಾನ್ಯ ಅಧ್ಯಕ್ಷರಿಗೆ ಗೊತ್ತದ. ಹಂಗಾಗಿ ಇವತ್ತು ಟಿಪ್ಪು ಸುಲ್ತಾನ್ ರವ್ರ ಬಗ್ಗೆ ಬಹಳಷ್ಟು ಒಂದು ಇತಿಹಾಸವನ್ನು ಹೇಳ್ಯಾರ. ಅದು ಇತಿಹಾಸ ಸತ್ಯ ಅದ, ಅದೇನು ಕಥೆ ಅಲ್ಲ. ನೀವು ಅಥವಾ ನೀವು ಕರೆದಿರಿ, ನಮಗೆ ಸನ್ಮಾನ ಮಾಡಿರಪ್ಪ, ದೊರೆಗಳನ್ನ ಗೌಡ್ರು ಕರೆದಾರ, ಸ್ವಲ್ಪ ನಿಮ್ಗೆ ಖುಷಿ ಪಡಿಸ್ಬೇಕಂತೇಳಿ ಹೊಗಳಿದ್ದಂತರೂ ಅದಲ್ಲ. ಏನು ವಾಸ್ತವ ಅದ್ರ ಬಗ್ಗೆ ಮಾತಾಡಿದಂತೂ ಸತ್ಯ ಅದ, ಅದನ್ನ ಒಪ್ಪಿಗೆಬೇಕಾದ. ಅದು ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನು ಮಾತಾಡಿರ್ತಕ್ಕಂಥದ್ದು ಐತಿ. ಅದನ್ನು ಮಾತ್ರ ನಾನು ಒತ್ತಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಬಲ್ಲೆ. ಹಂಗಾಗಿ ಇವತ್ತ ಸಮಾಜದಲ್ಲಿ ಎರಡು ಘಟನೆಗಳು ನಡೀತಾವ. ನಾನೊಬ್ಬ ನ್ಯಾಯವಾದಿಯಾಗಿ ಹೇಳ್ತೀನಿ, ಕನ್ವಿನ್ಸ್ ಮಾಡ್ತಾರ ಇಲ್ಲ ಕನ್ಫ್ಯೂಸ್ ಮಾಡ್ತಾರ. ಏನ್ ಮಾಡ್ತಾರ? ಕನ್ವಿನ್ಸ್ ಮಾಡ್ತಾರ ಇಲ್ಲ ಕನ್ಫ್ಯೂಸ್ ಮಾಡ್ತಾರ. ನಿಮಗ್ ಮೊದಲು ನೀವು ಹಿಂಗಿರ್ರಿ ಅಂತ ಒಂದ್ ಹೇಳ್ತಾರ, ಹಂಗಿರ್ಲಿಲ್ಲ ಅಂದ್ರೆ ನಿಮ್ಗೆ ತಿರ್ಚಕ್ ಪ್ರಯತ್ನ ಪಡ್ತಾರ. ಅದ್ರ ಮುಂದೆ ಇತಿಹಾಸ ಆಗಿ ದಾಖಲಾಗ್ತದ. ಅದು 100 ವರ್ಷ ಅವನಿಗೆ ಸುಳ್ಳ 100 ಮಂದಿ ಸುಳ್ಳು ಅನ್ಕೊಂತ ಹೋಗ್ಬಿಟ್ರ ಅವ ಎಂತ ಸತ್ಯ ಚಂದ್ರಲಾಗೆ ಸುಳ್ಳು ಬಿಡುವ ಮರೆ 3 ಮಂದಿ ಸುಳ್ಳು ಅಂತಾರತ್ತಾರ ಅಂತಾರಲ್ರಿ. ಹಂಗಾಗಿ ನಮ್ದೇನ್ ಆಗ್ಬೇಕಾಗ್ಯದ ಅಂತ ಹೇಳಿದ್ರ, ನಮ್ಮ ಭಾಷೆಗಳು, ವಿಚಾರಗಳು, ಯೋಚನೆಗಳು ಸತ್ಯದ ಪರವಾಗಿರ್ಬೇಕು. ಸತ್ಯ ಯಾವತ್ತಿರ್ತದ, ಸತ್ಯದ ಪರವಾಗಿರ್ಬೇಕು. ಸತ್ಯದ ಪರವಾಗಿದ್ದು ಸತ್ಯದ ಯೋಚನೆಗಳನ್ನ ನಾವು ಮಾಡ್ಬೇಕಾಗ್ತದೆ. ಈಗ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಏನಂತ ಹೇಳ್ಬೇಕಂತ ಹೇಳಿದ್ರೆ, ಅವ್ರ ಸಂಸ್ಥಾನದಾಗ 8 ಜನ ಮಂತ್ರಿಗಳು ಹಿಂದೂಗಳಾಗಿದ್ರು. ಅದೊಂದಿರ್ಲಿ, ಇದು ಇತಿಹಾಸದಲ್ಲಿ ದಾಖಲಾದ. 8 ಜನ ಹಿಂದೂಗಳ ಮಂತ್ರಿಗಳಾಗಿದ್ರು. ಇವತ್ತ ಶೃಂಗೇರಿ ಶಾರದಾ ಪೀಠದ ಅಡ್ಡ ಪಲ್ಲಕ್ಕಿಯ ಬೆಳ್ಳಿಯ ರಥೋತ್ಸವ, ಬೆಳ್ಳಿದು ಏನು ಪಲ್ಲಕ್ಕಿ ಅದಲ್ಲ, ಅದನ್ನು ಕೂಡ ಹಜರತ್ ಟಿಪ್ಪು ಸುಲ್ತಾನ್ ರವರು ಮಾಡಿದ್ದಾದ. ಇವತ್ತು ಇತಿಹಾಸ ಅದ. ಅಲ್ಲಿ ಪ್ರಥಮದಾಗಿ ಅದೇನು ಹೇಳ್ತಾರಲ್ಲ, ಅದು ಪೂಜೆ ಮಾಡ್ತಕ್ಕಂಥ ಸಂದರ್ಭದಾಗ, ಈಗ ನಮ್ಮ ತಿರುಪತಿ ಒಳಗೆ ನಮ್ಮ ರಾಜರದ್ದು ಹೇಳ್ತಾರೆ ನೋಡು, ಸುರಪುರದ ಮಹಾರಾಜ ಬಂದಿದ್ದಾನೆ, ಏಳು ವೆಂಕಟರಮಣ ಅಂತೇಳಿ ಸುಪ್ರಭಾತ ಅದಲ್ಲ, ಆ ತರ ಒಂದು ಮಂತ್ರ ಹೇಳೋವತ್ನಾಗ ಟಿಪ್ಪು ಸುಲ್ತಾನದ ಇದಾದ, ನಿಮ್ದೇನದ ಅಡ್ಡ ಪಲ್ಲಕ್ಕಿ ಬರ್ತದ, ನೀವು ದಯವಿಟ್ಟು ಬಂದದ್ರಾಗ ಆಸೀನರಾಗ್ರಿ ಅಂತೇಳಿ ಅಲ್ಲೇರ ಪುರೋಹಿತರು ಅವ್ರನ್ನ ಕರೀತಾರ, ಅಲ್ಲಿ ಪೀಠಾಧಿಪತಿಗಳು. ಇವತ್ತಿಗೆ ಅದು ದಾಖಲಾದ ಆದ. ಹಂಗಾಗಿ ಬಹಳಷ್ಟು ನಮ್ಗೆ ಸ್ವಾತಂತ್ರ್ಯ ಸೇನಾನಿ ಮತ್ತೆ ನಿಮ್ಮೆಲ್ಲರಿಗೂ ಕ್ಷಾತ್ರ ತೇಜದ ವಿಷಯಗಳನ್ನ ಮತ್ತೆ ಅವರನ್ನು ನೋಡಿ ನಾವು ಬಹಳಷ್ಟು ಕಲಿಬೇಕಾಗ್ತದ. ಜೊತೆಗೆ ನಾವ್ ಇವತ್ತೇನ್ ಮಾತಾಡಿದ್ವಿ, ಈಗ 1 ತಾಸು 2 ತಾಸು ಟಿಪ್ಪು ಸುಲ್ತಾನ್ ರವ್ರ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ ಎಲ್ಲರೂ. ಟಿಪ್ಪು ಸುಲ್ತಾನ್ ರವ್ರು ಹಿಂಗಿದ್ರು, ಹಜರತ್ ಟಿಪ್ಪು ಸುಲ್ತಾನ್ ರವ್ರ ಶೌರ್ಯದ ಬಗ್ಗೆ, ವೀರತ್ವದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ನಾಡಿನ ಪ್ರೇಮದ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಅದು ರೋಮಾಂಚನವಾಗಿ ಎಲ್ಲರೂ ಕೇಳಿದ್ವಿ. ಈಗ ನಾವೇನ್ ಮಾಡ್ಬೇಕು ಅನ್ನೋದನ್ನು ಕೂಡ ಆ ಹಂತಕ್ಕೆ ಬರ್ಬೇಕಲ್ಲ. ಈಗ ನಮ್ಮ ಫರ್ಜ್ ಅಂದ್ರೆ ನಾವೇನ್ ಮಾಡ್ಬೇಕು, ಇವತ್ತು ನಮ್ಮ ಕರ್ತವ್ಯ ಮಾಡ್ಬೇಕಲ್ಲ. ಈಗ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿ ಇವತ್ತು ಮಾಡಿದ್ವಿ. ಇವತ್ತು ನಾವೊಂದು ಪ್ರಮಾಣ ಮಾಡ್ಬೇಕಾಗ್ತದೆ. ಏನ್ ಪ್ರಮಾಣ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರ, ನಾವು ಯಾವುದೇ ಕಾರಣಕ್ಕ ಸರ್ಕಾರದಿಂದ ಕಡ್ಡಾಯ ಶಿಕ್ಷಣ ಅದ, ನಮ್ಗೆ ಫ್ರೀ ಎಜುಕೇಶನ್ ಅದ, ಅದನ್ನು ನಾವು ಸದುಪಯೋಗ ಪಡಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಅದನ್ನ ಮಿಸ್ ಮಾಡಬಾರ್ದು. ಅದನ್ನ ಮಿಸ್ ಮಾಡಿದ್ದೆ ಕರೆ ಆದ್ರೆ ನಾವು ಟಿಪ್ಪು ಸುಲ್ತಾನ್ ಭಕ್ತರು, ಅಭಿಮಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕತ್ತೀನಿ. ದಯವಿಟ್ಟು ಎಲ್ರಿಗೂ ಶಿಕ್ಷಣ ಕೊಡಿಸ್ರಿ, ಸಂಸ್ಕಾರಗಳನ್ನು ಕೊಡಿಸ್ರಿ, ಜಾತ್ಯತೀತವಾಗಿ ಬೆಳೆಯಲಿಕ್ಕೆ ಪ್ರೇರೇಪಣೆಯನ್ನು ಮಾಡ್ರಿ. ನಾವು ಇನ್ನೊಬ್ಬರ ಜೊತೆಗೆ ಬದುಕಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡ್ರಿ. ನೀವು ಎಲ್ಲರೂ ಕೂಡ ಇವತ್ತು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ತಾವೆಲ್ಲರೂ ಕೂಡ ನಮ್ಮನ್ನ ಪ್ರೀತಿಯಿಂದ, ಅಭಿಮಾನದಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಹಾದಿಯಾಗಿ ಅದನ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉದ್ಘಾಟಕರಾಗಿ ಉಪಸ್ಥಿತರಿರುವ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನದ ಯುವರಾಜರಾಗಿರುವಂತಹ ರಾಜ ಲಕ್ಷ್ಮೀನಾರಾಯಣ ನಾಯ್ಕರವರೇ, ಸಮಯದ ಅಭಾವವಿರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಊರಿನ ಗಣ್ಯರು,
ಸಮುದಾಯದ ಮುಖಂಡರು ತಾವೆಲ್ಲರೂ ಕೂಡ ಚಿರಪರಿಚಿತರು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು, ಮುದ್ದು ಮಕ್ಕಳು ಮತ್ತು ಗ್ರಾಮದ ಹಿರಿಯರು. ಈಗ ಭಾಷಣ ಮಾಡ್ಬೇಕಂದ್ರೆ ಕೊನೆಯದಾಗಿ ಭಾಷಣ ಮಾಡಬಾರ್ದು ಅಂತ ಮಾಡಿದ್ದೆ. ಕರೆ ಆದ್ರೆ ಏನಂದ್ರೆ ಒಂದಿಲ್ಲ ಎರಡು ಶಬ್ದ ಇರ್ತಾವೆ. ನೀವು ಅಂದಂಗ ನಾವು ಅನ್ನೋದು ಒಂದು ಉಳಿದಿರ್ತದೆ. ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ದೀವಿ. ಆ ಪ್ರಿಪೇರ್ ಆದ ಏನು ಮಾಡಿದ, ರಾಹುಲ್ ಹುಲಿ ಮರಿ ಅರ್ಧ ಮೋಸ ಮಾಡಿದ, ಅರ್ಧ ನಮ್ಮ ಅಣ್ಣ ಮೋಸ ಮಾಡಿದ. ಏನು ಹಿಂಗಾಗಿ ಏನಾಗುತ್ತಂದ್ರೆ ಇಲ್ಲಿ ನಾನು ಭಾಷಣಕ್ಕೆ ಅರ್ಧ ಮೋಸ ಮಾಡಿದ್ರೆ ಇವರಿಬ್ಬರು ಅವರಷ್ಟೇನು ನಾನೇನು ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನಗಳನ್ನ ಮಾಡ್ಕೊಂಡು ಬಂದು ಪ್ರಿಪೇರ್ ಆಗಿದ್ದಿದ್ದಿಲ್ಲ. ಆದ್ರೆ ನಾನು ಬಂದಿದ್ದೆ, ಎಲ್ಲ ಸಹೋದರೆಲ್ಲರೂ ಕರೆದಿದ್ರು. ಮತ್ತೆ ಜಾಸ್ತಿ ಏನಂತ ಹೇಳಿದ್ರೆ ಅಭಿಮಾನ ಪ್ರೀತಿಯಿಂದ ಯಾವಾಗಲೂ ಸುರ್ಪುರದಾಗ ಎದ್ರ ಬಿದ್ರಗೊಂಡಾಗ ಒಂದು ಹೊಸ ಆತ್ಮೀಯತೆಯಿಂದ ಅಭಿಮಾನದಿಂದ ಎಲ್ಲರೂ ಕಾಣ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ ಸಂಘದ ಎಲ್ಲ ನನ್ನ ಯುವ ಮಿತ್ರರು. ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂದೆ ಏನು ಟಿಪ್ಪು ಸುಲ್ತಾನ್ ಸರ್ಕಲ್ ಅದಲ್ಲ, ಅದನ್ನ ಓಪನಿಂಗ್ ನಾವೇ ಬಂದಿದ್ದೀವಿ. ಅದು ಗೊತ್ತದ, ಮಾನ್ಯ ಅಧ್ಯಕ್ಷರಿಗೆ ಗೊತ್ತದ. ಹಂಗಾಗಿ ಇವತ್ತು ಟಿಪ್ಪು ಸುಲ್ತಾನ್ ರವ್ರ ಬಗ್ಗೆ ಬಹಳಷ್ಟು ಒಂದು ಇತಿಹಾಸವನ್ನು ಹೇಳ್ಯಾರ. ಅದು ಇತಿಹಾಸ ಸತ್ಯ ಅದ, ಅದೇನು ಕಥೆ ಅಲ್ಲ. ನೀವು ಕರೆದಿರಿ, ನಮಗೆ ಸನ್ಮಾನ ಮಾಡಿರಪ್ಪ, ದೊರೆಗಳನ್ನ ಗೌಡ್ರು ಕರೆದಾರ, ಸ್ವಲ್ಪ ನಿಮ್ಗೆ ಖುಷಿ ಪಡಿಸ್ಬೇಕಂತೇಳಿ ಹೊಗಳಿದ್ದಂತ್ರು ಅದಲ್ಲ. ಏನು ವಾಸ್ತವ ಅದ ಅದ್ರ ಬಗ್ಗೆ ಮಾತಾಡಿದಂತೂ ಸತ್ಯ ಅದ, ಅದನ್ನ ಒಪ್ಪಿಗೆಬೇಕಾದ. ಅದು ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನು ಮಾತಾಡಿರ್ತಕ್ಕಂಥದ್ದು ಐತಿ. ಅದನ್ನು ಮಾತ್ರ ನಾನು ಒತ್ತಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಬಲ್ಲೆ. ಹಂಗಾಗಿ ಇವತ್ತ ಸಮಾಜದಲ್ಲಿ ಎರಡು ಘಟನೆಗಳು ನಡೀತಾವ. ನಾನೊಬ್ಬ ನ್ಯಾಯವಾದಿಯಾಗಿ ಹೇಳ್ತೀನಿ, ಕನ್ವಿನ್ಸ್ ಮಾಡ್ತಾರ ಇಲ್ಲ ಕನ್ಫ್ಯೂಸ್ ಮಾಡ್ತಾರ. ಏನ್ ಮಾಡ್ತಾರ? ಕನ್ವಿನ್ಸ್ ಮಾಡ್ತಾರ ಇಲ್ಲ ಕನ್ಫ್ಯೂಸ್ ಮಾಡ್ತಾರ. ನಿಮಗ್ ಮೊದಲು ನೀವು ಹಿಂಗಿರ್ರಿ ಅಂತ ಒಂದ್ ಹೇಳ್ತಾರ, ಹಂಗಿರ್ಲಿಲ್ಲ ಅಂದ್ರೆ ನಿಮ್ಗೆ ತಿರ್ಚಕ್ ಪ್ರಯತ್ನ ಪಡ್ತಾರ. ಅದು ಮುಂದೆ ಇತಿಹಾಸ ಆಗಿ ದಾಖಲಾಗ್ತದ. ಅದು 100 ವರ್ಷ ಅವನಿಗೆ ಸುಳ್ಳ 100 ಮಂದಿ ಸುಳ್ಳು ಅನ್ಕೊಂತ ಹೋಗ್ಬಿಟ್ರ ಅವ ಎಂತ ಸತ್ಯರಿ ಚಂದ್ರಲಾಗೆ ಸುಳ್ಳು ಬಿಡುವ ಮರೆ ಊರ್ ಮೇಲೆ ಸುಳ್ಳು ಅಂತಾರ ಅಂತಾರಲ್ರಿ. ಹಂಗಾಗಿ ನಮ್ದೇನ್ ಆಗ್ಬೇಕಾಗ್ಯದ ಅಂತ ಹೇಳಿದ್ರ, ನಮ್ಮ ಭಾಷೆಗಳು, ವಿಚಾರಗಳು, ಯೋಚನೆಗಳು ಸತ್ಯದ ಪರವಾಗಿರ್ಬೇಕು. ಸತ್ಯ ಯಾವತ್ತಿರ್ತದ, ಸತ್ಯದ ಪರವಾಗಿರ್ಬೇಕು. ಸತ್ಯದ ಪರವಾಗಿದ್ದು ಸತ್ಯದ ಯೋಚನೆಗಳನ್ನ ನಾವು ಮಾಡ್ಬೇಕಾಗ್ತದೆ. ಈಗ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಏನಂತ ಹೇಳ್ಬೇಕಂತ ಹೇಳಿದ್ರೆ, ಅವ್ರ ಸಂಸ್ಥಾನದಾಗ 8 ಜನ ಮಂತ್ರಿಗಳು ಹಿಂದೂಗಳಾಗಿದ್ರು. ಅದೊಂದಿರ್ಲಿ, ಇದು ಇತಿಹಾಸದಲ್ಲಿ ದಾಖಲಾದ. 8 ಜನ ಹಿಂದೂಗಳ ಮಂತ್ರಿಗಳಾಗಿದ್ರು. ಇವತ್ತ ಶೃಂಗೇರಿ ಶಾರದಾ ಪೀಠದ ಅಡ್ಡಪಲ್ಲಕ್ಕಿಯ ಬೆಳ್ಳಿಯ ರಥೋತ್ಸವ, ಬೆಳ್ಳಿದು ಏನು ಪಲ್ಲಕ್ಕಿ ಅದಲ್ಲ, ಅದನ್ನು ಕೂಡ ಹಜರತ್ ಟಿಪ್ಪು ಸುಲ್ತಾನ್ ರವರು ಮಾಡಿದ್ದಾದ. ಇವತ್ತು ಇತಿಹಾಸ ಅದ. ಅಲ್ಲಿ ಪ್ರಥಮದಾಗಿ ಅದೇನು ಹೇಳ್ತಾರಲ್ಲ, ಇದು ಅದು ಪೂಜೆ ಮಾಡ್ತಕ್ಕಂಥ ಸಂದರ್ಭದಾಗ ಈಗ ನಮ್ಮ ತಿರುಪತಿ ಒಳಗೆ ನಮ್ಮ ರಾಜರದ್ದು ಹೇಳ್ತಾರೆ ನೋಡು, ಸುರಪುರದ ಮಹಾರಾಜ ಬಂದಿದ್ದಾನೆ, ಏಳು ವೆಂಕಟರಮಣ ಅಂತೇಳಿ ಸುಪ್ರಭಾತ ಅದಲ್ಲ, ಆ ತರ ಒಂದು ಮಂತ್ರ ಹೇಳೋ ಹೊತ್ನಾಗ ಟಿಪ್ಪು ಸುಲ್ತಾನದ ಇದಾದ, ನಿಮ್ದೇನದ ಅಡ್ಡ ಪಲ್ಲಕ್ಕಿ ಬರ್ತದ, ನೀವು ದಯವಿಟ್ಟು ಬಂದ ಅದ್ರಾಗ ಆಶೀನರಾಗ್ರ ಅಂತೇಳಿ ಅಲ್ಲೆಲ್ಲ ಪುರೋಹಿತರು ಅವ್ರನ್ನ ಕರೀತಾರ, ಅಲ್ಲಿ ಪೀಠಾಧಿಪತಿಗಳು. ಇವತ್ತಿಗೆ ಅದು ದಾಖಲಾತಿ ಆದ. ಹಂಗಾಗಿ ಬಹಳಷ್ಟು ನಮ್ಗೆ ಸ್ವಾತಂತ್ರ್ಯ ಸೇನಾನಿ ಮತ್ತೆ ನಿಮ್ಮೆಲ್ಲರಿಗೂ ಕ್ಷಾತ್ರ ತೇಜದ ವಿಷಯಗಳನ್ನ ಮತ್ತೆ ಅವರನ್ನು ನೋಡಿ ನಾವು ಬಹಳಷ್ಟು ಕಲಿಬೇಕಾಗ್ತದ. ಜೊತೆಗೆ ನಾವು ಇವತ್ತೇನ್ ಮಾತಾಡಿದ್ವಿ, ಈಗ 1 ತಾಸು 2 ತಾಸು ಟಿಪ್ಪು ಸುಲ್ತಾನ್ ರವ್ರ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ ಎಲ್ಲರೂ. ಟಿಪ್ಪು ಸುಲ್ತಾನ್ ರವ್ರು ಹಿಂಗಿದ್ರು, ಹಜರತ್ ಟಿಪ್ಪು ಸುಲ್ತಾನ್ ರವ್ರ ಶೌರ್ಯದ ಬಗ್ಗೆ, ವೀರತ್ವದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ನಾಡಿನ ಪ್ರೇಮದ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಅದು ರೋಮಾಂಚನವಾಗಿ ಎಲ್ಲರೂ ಕೇಳಿದ್ವಿ. ಈಗ ನಾವೇನ್ ಮಾಡ್ಬೇಕು ಅನ್ನೋದನ್ನು ಕೂಡ ಆ ಹಂತಕ್ಕೆ ಬರ್ಬೇಕಲ್ಲ. ಈಗ ನಮ್ಮ ಫರ್ಜ್ ಅಂದ್ರೆ ನಾವೇನ್ ಮಾಡ್ಬೇಕು, ಇವತ್ತು ನಮ್ಮ ಕರ್ತವ್ಯ ಮಾಡ್ಬೇಕಲ್ಲ. ಈಗ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿ ಇವತ್ತು ಮಾಡಿದ್ವಿ. ಇವತ್ತು ನಾವೊಂದು ಪ್ರಮಾಣ ಮಾಡ್ಬೇಕಾಗ್ತದೆ. ಏನ್ ಪ್ರಮಾಣ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರ, ನಾವು ಯಾವುದೇ ಕಾರಣಕ್ಕ ಸರ್ಕಾರದಿಂದ ಕಡ್ಡಾಯ ಶಿಕ್ಷಣ ಅದ, ನಮ್ಗೆ ಫ್ರೀ ಎಜುಕೇಶನ್ ಅದ, ಅದನ್ನು ನಾವು ಸದುಪಯೋಗಪಡಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಅದನ್ನ ಮಿಸ್ ಮಾಡಬಾರ್ದು. ಅದನ್ನ ಮಿಸ್ ಮಾಡಿದ್ದೆ ಕರೆ ಆದ್ರೆ ನಾವು ಟಿಪ್ಪು ಸುಲ್ತಾನ್ ಭಕ್ತರು, ಅಭಿಮಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕತ್ತೀನಿ. ದಯವಿಟ್ಟು ಎಲ್ರಿಗೂ ಶಿಕ್ಷಣ ಕೊಡಿಸ್ರಿ, ಸಂಸ್ಕಾರಗಳನ್ನು ಕೊಡಿಸ್ರಿ, ಜಾತ್ಯತೀತವಾಗಿ ಬೆಳೆಯಲಿಕ್ಕೆ ಪ್ರೇರೇಪಣೆಯನ್ನು ಮಾಡ್ರಿ. ನಾವು ಇನ್ನೊಬ್ಬರ ಜೊತೆಗೆ ಬದುಕಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡ್ರಿ. ನೀವೆಲ್ಲರೂ ಕೂಡ ಇವತ್ತು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ತಾವೆಲ್ಲರೂ ಕೂಡ ನಮ್ಮನ್ನ ಪ್ರೀತಿಯಿಂದ, ಅಭಿಮಾನದಿಂದ ಸೈಕಲ್ ನೋಡ್ರಿ ಸರ್ ದಯವಿಟ್ಟು.
ಈಗ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಸುರ್ಪುರ್ ಸಂಸ್ಥಾನಿಕರಿಗೆ ಈ ಟಿಪ್ಪು ಸುಲ್ತಾನ್ ಸೇವಾ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರಿಂದ ಸನ್ಮಾನ. ಸೈಕಲಿ ಸೈಕಲಿ ಕಟ್ಗೆ ಆಡಲ್ಲ ಇಲ್ಲಿ ಸ್ಟೇಟ್ ಆಯ್ತು ಆಡಲ್ಲ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ಗೆ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ಗೆ, ಸ್ಟೇಟ್ ಆಯ್ತು.